ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಸೊ ಇವತ್ತು ನಾನು ಅಕ್ಷಯ ತೃತೀಯ ದಿನದ ಒಂದು ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಅವತ್ತು ಬೆಳಗ್ಗೆನೇ ಇದ್ದು ಮಾಮೂಲಿ ಪೂಜೆಗಳೆಲ್ಲ ಇರುತ್ತಲ್ವ. ಅವತ್ತು ಬಸವ ಜಯಂತಿನೂ ಆಗಿರೋದ್ರಿಂದ ರಜಾ ಇದ್ದೇ ಇರುತ್ತೆ, ಗೌರ್ಮೆಂಟ್ ಹಾಲಿಡೇ ಇದ್ದೇ ಇರುತ್ತೆ. ಸೊ ಅವತ್ತು ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮಾಡಿದೆ. ಅದ್ರ ಹಿಂದಿನ ದಿನವೇ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗ್ದಿತ್ತು. ಈಗ ಸ್ಟವ್ಗೆ ಮತ್ತು ಹೊಸಲಿಗೆ ದೇವ್ರ ಮನೆಗೆಲ್ಲ ಪೂಜೆ ಮಾಡಿದೆ. ಮಾಡಿಬಿಟ್ಟು ನಮ್ಮ ಮನೇಲಿ ನೋಡಿದ್ದು ಬೆಳ್ಳಿ ದೀಪ ಆಲ್ರೆಡಿ ತಂದಿಟ್ಟಿದ್ದೆ ಹೊಸದು. ಸೊ ಅದನ್ನು ಹಚ್ಚಿಟ್ಟೆ ನಾನು. ಅದನ್ನು ಹಚ್ಬಿಟ್ಟು ಆರತಿ ಮಾಡಿದೆ. ಮಾಮೂಲಿ ಆ್ಯಸ್ ಯೂಶ್ವಲ್ ರಿಚುವಲ್ಸ್ ಯಾವ ರೀತಿ ಇರುತ್ತೆ ಅದು ಅಲ್ಲದೆ ಈ ಸರಿ ಫ್ರೈಡೇನೂ ಇದ್ದಿದ್ದರಿಂದ ತುಂಬಾ ವಿಶೇಷ ಅಂತ ಹೇಳ್ಬೋದು. ಸೊ ಅವತ್ತೇನಾದರೂ ಒಂದು ಪರ್ಚೇಸಿಂಗ್ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ನೋಡಿ, ಇದನ್ನು ಲಾಸ್ಟ್ ಟೈಮ್ ಪರ್ಚೇಸ್ ಮಾಡಿ ಹೊಸದು ಹಾಗೆ ಇಟ್ಕೊಂಡಿದ್ದೆ ಒಂದು ಜೊತೆ. ಸೊ ಅದನ್ನು ಹಚ್ಚಿದೆ. ಅದಾದಮೇಲೆ ಮನೇಲಿ ಹಾಲು ಉಗ್ಸೋದು ಮತ್ತು ಹಾಲು ಖೀರು ಮಾಡೋದು. ಸೊ ಇದೆಲ್ಲ ಒಂದು ಪ್ರೊಸೀಜರ್ಗಳು. ಅಂದರೆ ಆವತ್ತಿನ ದಿನದ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಬಿಟ್ರೆ ಅವತ್ತು ಚಿನ್ನನೇ ತರಬೇಕು ಅಂತ ಏನಿಲ್ಲ. ಮನೇಲೊಂದು ಸಿಹಿ ಮಾಡಿಕೊಂಡು ಅಥವಾ ಬರೀ ಮನೆಗೊಂದು ಏನಾದರೂ ಪೂಜಾ ದ್ರವ್ಯಗಳನ್ನ ತಂದರೂ ಸಾಕು. ಏನು ಚಿನ್ನನೇ ತರಬೇಕು, ಇಷ್ಟು ಕೆ ಜಿ ಗೋಲ್ಡೇ ತರಬೇಕು, ಸಿಲ್ವರೇ ತರಬೇಕು ಅಂತ ಏನಿಲ್ಲ. ಸೊ ನಾನು ಈ ಥರ ಫಾಲೋ ಮಾಡ್ಕೊಂಬರ್ತಾ ಇರೋದು ಮೊದಲಿಂದನೂ. ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಿ ಏನಾಗುತ್ತೋ ಅದು, ಕೈ ಮೀರಿ ಅಳತೆ ಮೀರಿ ಏನೂ ಮಾಡೋಕ್ಕೆ ಹೋಗಬಾರ್ದು ಅಂತ ಅಂದ್ಬಿಟ್ಟು ಅಷ್ಟೇ. ನೋಡಿ ಅವತ್ತು ಬೆಳಗ್ಗೆನೇ ಎಲ್ಲ ಖೀರೆಲ್ಲ ಮಾಡಿ ದೇವ್ರಿಗೂ ನೈವೇದ್ಯ ಇಟ್ಟಂಗೆ ಆಗುತ್ತೆ ಮತ್ತು ನಮಗೂ ಮನೆಯ ಜನಗಳಿಗೆಲ್ಲ ಆಗುತ್ತೆ ಅಂತ ನೋಡಿ ಸ್ಟವ್ನೂ ಕೂಡ ಪೂಜೆ ಮಾಡಿದ್ದೆ. ಸೊ ನಾವು ಎಲ್ಲೆಲ್ಲಿ ದೇವ್ರನ್ನ ಕಾಣ್ತೀವೋ ಅದೆಲ್ಲ ನೋಡಿ ಯದ್ಭಾವಂ ತದ್ಭವತಿ ಅಂತ ನಮ್ಮ ಭಾವನೆಗಳ ಮೇಲೆ ಡಿಪೆಂಡ್ಸು. ನೀವು 1 ಕೆ ಜಿ ಗೋಲ್ಡೇ ತೊಗೊಂಬರ್ಬೇಕು ಅಂತ ಏನಿಲ್ಲ. ಸೊ ನಾನು ನನ್ನ ಕೈಲಾಗಿದ್ದು ಅಷ್ಟು ನಾನು ತೊಗೊಂಬರ್ತೀನಿ ಅಷ್ಟೇ. ಅದನ್ನು ಮೀರಿ ಸಾಲ ಮಾಡಿ ತುಪ್ಪ ತಿನ್ನೋ ಅಂಥ ಒಂದು ಏನು ಆ ಥರ ಏನು ನೇಚರ್ ನನ್ನಲ್ಲಿಲ್ಲ. ನೋಡಿ ಲೈಟಾಗಿ ಒಂದು ಹಾಲು ಖೀರು ಮಾಡಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪೂರಿ ಮಾಡಿದೆ ಇವತ್ತು. ನೋಡಿ ಇದು ಬೆಳ್ಳಿದು ಬಟ್ಲು, ಇದರಲ್ಲೇ ನಾನು ನೈವೇದ್ಯಕ್ಕೆ ಇಡೋದು ದೇವ್ರಿಗೆ. ಸೊ ನೋಡಿ ಅದಾದಮೇಲೆ ಕೇಸರಿ ಹಾಕಿದೆ. ಇದು ಮಾಮೂಲಿ ಕೇಸರಿ ದಳಗಳು, ಫುಡ್ ಕಲರ್ ಥರ ಅಲ್ಲ. ಆಮೇಲೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅದ್ರ ಜೊತೆಗೆ ಖೀರು ಮತ್ತು ಪೂರಿ ಮಾಡಿದೆ. ಪೂರಿ ಮಾಡಿಬಿಟ್ಟು ದಾಲ್ ಮಾಡಿಬಿಟ್ಟಿದೆ ಅಷ್ಟೇ, ಇನ್ನೇನಿಲ್ಲ. ದಾಲ್ ಮಾಡಿದ್ಮೇಲೆ ನಮ್ಮ ಮನೇಲಿ ಹಪ್ಪಳ ಕೇಳ್ತಾರೆ. ಸೊ ಹಪ್ಪಳನೂ ಹಾಕ್ಬಿಟ್ಟಿದೆ ದಾಲ್ ಮಾಡಿಬಿಟ್ಟು. ಸೊ ಅವತ್ತು ಪರ್ಚೇಸಿಂಗ್ ಇತ್ತಲ್ವ, ನಾನು ಈವ್ನಿಂಗ್ ಹೋದೆ ಪರ್ಚೇಸಿಂಗ್ಗೆ. ಮಧ್ಯಾಹ್ನ ಆಗಲಿಲ್ಲ ನನಗೆ ಹೋಗೋಕ್ಕೆ, ಸ್ವಲ್ಪ ಕೆಲಸಗಳಿತ್ತು. ಅದಕ್ಕೋಸ್ಕರ ಅದಕ್ಕೂ ಟೈಮ್ ಇರುತ್ತೆ ನೋಡಿ, ಒಳ್ಳೆ ಟೈಮ್ ಯಾವುದು ಅಂತ ಹೇಳಿರ್ತಾರಲ್ಲ. ಅವತ್ತು ಒಂದಿನ 2 ಟೈಮ್ ಇತ್ತು. ಮಧ್ಯಾಹ್ನ 12ರಿಂದ 2:30 ತನಕ, 12:30ಯಿಂದ 2:30 ತನಕ. ಅದಾದಮೇಲೆ ಈವ್ನಿಂಗ್ ಒಂದು ಎಷ್ಟು 6:30ಯಿಂದ 9 ಹೇಳಿದರು ಟೈಮು, 7ರಿಂದ 9. ಸೊ ಆ ಟೈಮಲ್ಲಿ ಹೋಗಿದ್ದೆ ನಾನು. ನೋಡಿ ಇದೇ ಕಾಂಬಿನೇಷನ್. ಆಮೇಲೆ ನಾನು ಈವ್ನಿಂಗ್ ನೋಡಿ ನಮ್ಮ ಮನೆಯವ್ರ ಜೊತೆ ಹೊರಗಡೆ ಹೋದೆ. ಅವರು ಏನು ಇವತ್ತು ವಿಶೇಷ, ಅವ್ರಿಗೇನು ಇದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅಲ್ವಾ. ಅದಕ್ಕೋಸ್ಕರ ನೋಡಿ ಅವತ್ತು ಮೈಸೂರು ಪ್ಯಾಲೇಸು ಕೂಡ ಫುಲ್ ಲೈಟಿಂಗ್ಸ್ ಮಾಡಿದರು ಅಕ್ಷಯ ತೃತೀಯ ದಿನ. ನೋಡಿ ಅಕ್ಷಯ ತೃತೀಯ ಅಂದರೆ ಅವತ್ತು ಪರಶುರಾಮ ಹುಟ್ಟಿದ ದಿನ ಅಂತಲೇ ಹೇಳ್ತಾರೆ. ಮತ್ತು ಧರ್ಮರಾಯನಿಗೆ ಒಂದು ಅಕ್ಷಯ ಪಾತ್ರೆ ಸಿಕ್ಕಿದ ದಿನ ಅಂತಲೂ ಹೇಳ್ತಾರೆ. ಸೊ ಇದೆಲ್ಲ ನಮ್ಮ ಒಂದು ಪೌರಾಣಿಕ ಕಥೆಗಳು ಕೂಡ ಇದೆ. ನೋಡಿ ಏನು ಪರ್ಚೇಸ್ ಮಾಡಿದ ವೀಡಿಯೋ ಮಾಡೋಕ್ಕಾಗಲ್ಲ, ಫುಲ್ ರಶ್ಶು. ಸೊ ಲಕ್ಷ್ಮೀ ಸೇರು ಅಂತ ಸಿಗುತ್ತೆ. ಸೊ ಅದನ್ನು ತೊಗೊಂಡೆ ನಾನು. ಆಮೇಲೆ ಲಕ್ಷ್ಮಿಗೆ ಒಂದು ಜೊತೆ ಕಾಲುಂಗುರ ತೊಗೊಂಡೆ ದೇವ್ರಿಗೆ. ಸೊ ನನ್ನ ಕೈಲಿ ಎಷ್ಟಾಗುತ್ತೆ ನಾನು ಅಷ್ಟು ಮಾಡಿದೆ. ಒಂದು ಜೊತೆ ಬೆಳ್ಳಿ ದೀಪ ನಾನು ಮೊದಲೇ ತೆಗೆದು ಹೊಸದು ಇಟ್ಟಿದ್ದೆ, ಅದು ಬೆಳಗ್ಗೆ ಹಚ್ಚಿದೆ ಅಲ್ವಾ. ಸೊ ಅದ್ರ ಜೊತೆಗೆ ಇದೊಂದು ಆ್ಯಡ್ ಆನ್ ಅಷ್ಟೇ. ಲಕ್ಷ್ಮೀ ಸೇರು ಇದು ಮೊದಲಿಂದ ತೊಗೋಬೇಕು ಅಂತ ಆಸೆ ಇತ್ತು. ಸ್ಮಾಲ್, ಅದಕ್ಕೆ ಅಕ್ಕಿ ತುಂಬಿಟ್ರೆ ತುಂಬ ಒಳ್ಳೆಯದು. ಅದಾದಮೇಲೆ ಮನೆಗೆ ಇದನ್ನು ಅದಪ್ಪ ಧನಿಯಾ ತೊಗೊಂಡ್ರೆ ತುಂಬ ಒಳ್ಳೆ. ಮನೇಲಿ ಆಲ್ರೆಡಿ ಧನಿಯಾ ಇತ್ತು. ಸೊ ಧನಿಯಾ, ಅರಿಶಿನದ ಕೊನೆ, ಅರಿಶಿನ ಕುಂಕುಮ,
ಮತ್ತು ಪೂಜಾ ದ್ರವ್ಯಗಳು, ಅದು ಸೆಂಟೆಡ್ ಒಂದು ಫ್ರೇಗ್ರೆನ್ಸ್ ಇರೋ ಥರದ ವಸ್ತುಗಳು ತುಂಬ ಇಷ್ಟ ಲಕ್ಷ್ಮಿಗೆ. ಸೊ ಅಷ್ಟು ತೊಗೊಂಡೆ ನಾನು, ಧೂಪ ಮತ್ತು ಸಾಂಬ್ರಾಣಿದು ಅದೆಲ್ಲ, ಮತ್ತು ಒಂದು ರೋಸ್ ವಾಟರ್, ಪಚ್ಕರ್ಪೂರ. ಸೊ ಈ ಥರ ಒಂದು ಪೂಜಾ ದ್ರವ್ಯಗಳು. ಮತ್ತು ಹಾಲು ತೊಗೊಂಡ್ರೆ ಒಳ್ಳೆಯದು, ಮೊಸರು ತೊಗೊಳ್ಳಿಲ್ಲ, ಹಾಲು ತೊಗೋಬೇಕು. ಸೊ ಸಖತ್ತು ನನಗೆ ಇಂಥದ್ರಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ. ನಾವೇನು ಬರೀ ಕಾಸ್ಟ್ಲಿ ಐಟಮ್ಸ್ ಡೈಮಂಡೇ ತೊಗೋಬೇಕು ಅಂತ ಏನಿಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೋ ಅದನ್ನು ನಾವು ಇನ್ವೆಸ್ಟ್ ಮಾಡಬೇಕು. ಒಟ್ಟಿನಲ್ಲಿ ನಮ್ಮ ಮನೆಗೆ ಏಳಿಗೆ ಆಗಬೇಕು ಡೇ ಬೈ ಡೇ ಅನ್ನೋದು ನಮ್ಮ ಕಾನ್ಸೆಪ್ಟ್ ತಲೆಯಲ್ಲಿ ಇರಬೇಕು. ನಮ್ಮ ಪಾಪ್ಕಾರ್ನ್ ಬೇಕು ಅಂತ ನಾವು ತೊಗೊಳಕ್ಕೆ ಹೋಗಿದ್ದಾಗ ಅವಳು ತೊಗೊಂಡ್ಳು. ಅಲ್ಲಿ ಆ್ಯಕ್ಚುಲಿ 9 ಗಂಟೆ ಆಗಿಬಿಟ್ಟಿತ್ತು. ಆವಾಗ ಹೈಪರ್ ಮಾರ್ಕೆಟ್ ಒಂದಿದೆ ಇಲ್ಲಿ. ಸೊ ಅಲ್ಲಂತೂ ಒಂದು 11 ಗಂಟೆ ತನಕ ಓಪನ್ ಇರುತ್ತೆ. ಆ ಧೈರ್ಯದ ಮೇಲೆ ನಾವು ಸ್ವಲ್ಪ ನಿಧಾನಕ್ಕೆ ಅದೆಲ್ಲ ಶಾಪಿಂಗ್ ಮುಗಿಸ್ಕೊಂಬಂದ್ವಿ. ಒಂದೇ ಕಡೆ ಎಲ್ಲ ಐಟಮ್ಸು ಸಿಗುತ್ತಲ್ಲ, ಸೊ ಅದನ್ನೇ ಎಲ್ಲ ಓಪನ್ ಮಾಡಿ ದೇವ್ರ ಹತ್ರ ಇಟ್ಬಿಟ್ಟು ನಮಸ್ಕಾರ ಮಾಡಿದ್ವಿ. ಅದರ ಮಾರನೇ ದಿನ ಶನಿವಾರ ಅಥವಾ ಭಾನುವಾರ ಅದನ್ನು ತೊಗೊಂಡೋಗಿ ಬೀರು ಒಳಗಡೆ ಇಟ್ವಿ. ಸೊ ಇಷ್ಟ ಆಗಿತ್ತು ಇವತ್ತಿನ ಪ್ರೊಸೀಜರ್ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್, ಟೇಕ್ ಕೇರ್.